ಸರ್, ತಾವು ಚಲನಚಿತ್ರ ಮಂಡಳಿಯ ಮಾಜಿ ಅಧ್ಯಕ್ಷರು. ಇವತ್ತು ಈ ಸಿನಿಮಾ ಯಾವ ಒಂದು ದೊಡ್ಡ ಆತಂಕದಲ್ಲಿದೆ, ದೊಡ್ಡ ಸಂಕಷ್ಟದಲ್ಲಿದೆ ಅಂತ ಅನಿಸುತ್ತೆ ನಿಮಗೆ? ನಾವೆಲ್ಲ ಈಗ ಹೆಂಗೆ ನಾನಂತೂ ಪಿಕ್ಚರ್ ಮಾಡೋದು ಬಿಟ್ಟಿದ್ದೀನಿ. ಯಾಕೆಂತ ಹೇಳಿದ್ರೆ ಪಿಕ್ಚರ್ ಮಾಡಿ ದುಡ್ಡು ಕಳ್ಕೊಂಡು ಮತ್ತೆ ಸಂಪಾದನೆ ಮಾಡೋ ಏಜ್ ಅಲ್ಲ. ಯಾಕೆಂತ ಹೇಳಿದ್ರೆ ವರ್ಷಕ್ಕೆ 250-300 ಚಿತ್ರ ಬಿಡುಗಡೆ ಆಗ್ತಾಯಿದೆ. ಒಂದು ಕಾಲದಲ್ಲಿ 10, 20, 50 ಬಿಡುಗಡೆ ಆಗೋದು ಕಷ್ಟ ಇತ್ತು. ಇವತ್ತಿನ ದಿವಸ ಆ ಮಟ್ಟಕ್ಕೆ ಚಿತ್ರರಂಗ ಬಂದಿದೆ. ಯಾಕೆಂದರೆ ಟೆಕ್ನಾಲಜಿ ಬದಲಾವಣೆ ಆದಂಗೆಲ್ಲ ಭಾಳ ಕಮ್ಮಿ ದುಡ್ಡಲ್ಲಿ ಸಿನಿಮಾ ಮಾಡೋದು ಹಂಗಾಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟವರೆಲ್ಲ ಬಂದು ಪಾಪ ಇವತ್ತು ಪಿಕ್ಚರಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಏನೋ ಸಂಪಾದನೆ ಮಾಡಬೇಕು, ಏನೋ ಮಾಡಬೇಕು ಅಂತ. ಬಟ್ ಕತೆ ಮತ್ತೊಂದು ಮಾಡ್ಕೊಳ್ದೇನೆ, ಅನುಭವ ಇಲ್ದೇ ಬಂದು ಇಡೀ ಚಿತ್ರರಂಗ ಅವತ್ತಿದ್ದಂಥ ಚಿತ್ರರಂಗ ಇವತ್ತಿಲ್ಲ. ಇದು ಕರ್ನಾಟಕದವ್ರು ಒಂದರಲ್ಲೇ ಅಲ್ಲ, ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ. ಆಂಧ್ರ, ತಮಿಳುನಾಡು, ಕೇರಳ, ಬಾಂಬೆ ಎಲ್ಲ ಕಡೆನೂ ಇದೇ ಪರಿಸ್ಥಿತಿ. ಅಲ್ಲಿ ಸ್ಥಳೀಯ ಭಾಷೆ ಚಿತ್ರಗಳು ಯಾವೂ ಕೂಡ ಇವತ್ತಿನ ದಿವಸ ಸರ್ವೈವ್ ಆಗ್ತಾ ಇಲ್ಲ. ಇವತ್ತೇನೋ ಸರ್ವೈವ್ ಆಗ್ತಾ ಇದ್ದಾವೆ ಅಂದರೆ ಒಂದು 2-3 ಪ್ಯಾನ್ ಇಂಡಿಯಾ ಪಿಕ್ಚರ್ ಅಂತ ಈಗ ಮಾಡ್ತಾ ಇದ್ದಾರಲ್ಲ, ಆ ಒಂದು 2-3 ಪಿಕ್ಚರ್ ಆಗ್ತಾ ಇದೆ ಬಿಟ್ಟರೆ ಬೇರೆ ಯಾವುದು ಕೂಡ ಇವತ್ತು ಇದೆ. ನೀವು ನಿರ್ಮಾಪಕರಿಗೆ ನನ್ನ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾನು ದುಡ್ಡು ಹಾಕಿ ನಷ್ಟ ಮಾಡಿ ಸರ್, ಈಗ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮೆಂಬರ್ ಆಗಬೇಕಾದ್ರೆ, ಆ ಮೆಂಬರ್ಶಿಪ್ ಪರಿಶೀಲನೆ ಮಾಡಬೇಕಾದ್ರೆ ನಾವು ಯಾರಾದರೂ ಒಬ್ಬರು ದೊಡ್ಡವರು ತಿಳಿದಂಥವ್ರು ಇದ್ದರೆ, ಅಥವಾ ನಾನಿದ್ರೆ ನಾನು, ಅಥವಾ ಇನ್ಯಾರಿದ್ರೆ, ಯಾರು ಹಳಬರು ಇರ್ತಾರೋ ಅವರೆಲ್ಲ ಅವ್ರಿಗೆ, ಆ ಹೊಸಬರಿಗೆ ಒಂದು ಮಾಹಿತಿ ಕೊಡ್ತೀವಿ. ಏನಂದರೆ, ಹಿಂದೆ ನಮಗೆ ಕರ್ನಾಟಕದಲ್ಲಿ 7 ಇದಿತ್ತು ಸರ್ ವಲಯ. ಹೈದರಾಬಾದ್, ಕರ್ನಾಟಕ, ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು, ಸೌತ್ ಕೆನರಾ, ಮಂಗಳೂರು, ಈ ಥರ 6-7 ಆಯಿತು. ಅಲ್ಲೆಲ್ಲ ಬಂದು ಸಿನಿಮಾನ ನೋಡ್ಬಿಟ್ಟು ದುಡ್ಡು ಕೊಟ್ಟು ತೊಗೊಂಡೋಗೋರು, ಇಲ್ಲಾಂತ ಪರ್ಸೆಂಟೇಜ್, ಆ ಸಿಸ್ಟಮಲ್ಲಿ ಎಲ್ಲ ಇತ್ತು. ಈಗ ಕಂಪ್ಲೀಟ್ ಹೋಗಿದೆ. ಹೆಂಗೆ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ರು ಬೆರಳೆಣಿಕೆ ಜನ, ಒಂದು 10-15 ಜನ ಇದ್ದರು. ಆವಾಗ 100-200 ಜನ ಇರ್ತಿದ್ರು. ಡಿಸ್ಟ್ರಿಕ್ಟ್ ವೈಸ್ ಇರ್ತಿದ್ರು. ಇವತ್ತು ಅಂಥವ್ರು ಯಾರು ಬರಲ್ಲ. ಆಮೇಲೆ ಟಿ ವಿ ರೇಟ್ಸ್ ಅಂತ ಬರುತ್ತೆ, ಅದು ಇವತ್ತಿನ ದಿವಸ ಮೊದಲು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ರೆ ಬಂದು ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗೋರು. ಇವತ್ತು ಅದಿಲ್ಲ, ಹೋಯ್ತು. ಏರಿಯಾ ವಯಸ್ಸು ಸೇಲ್ ಆಗೋದು ಹೋಯ್ತು, ಎಲ್ಲ ಹೋಯ್ತು. ಅವ್ರಿಗೆಲ್ಲ ನಾವು ಹೇಳ್ತೀವಿ, ನೋಡಿ ಸಿನಿಮಾ ಹಿಂಗಿದೆ, ಇವತ್ತಿನ ದಿವಸ ಟಿ ವಿ ರೇಟ್ಸ್ ಸೇಲ್ ಆಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. 4-5 ಜನ ಹೀರೋದು ಬಿಟ್ಟರೆ ಬೇರೆ ಯಾವುದೂ ಸೇಲ್ ಆಗಲ್ಲ. ದುಡ್ಡು ಹಾಕೋದು ಕಳೆಯೋದು ಭಾಳ ಸುಲಭ, ಸಂಪಾದನೆ ಮಾಡೋದು ಭಾಳ ಕಷ್ಟ ಇದೆ. ಇದ್ರ ಮೇಲೆ ನೀವು ಯೋಚನೆ ಮಾಡಿ. ಮಾಡಲೇಬೇಕು ಅಂದರೆ ನಿಮ್ಮ ಸ್ವತಂತ್ರನ ನಾವು ಕಿತ್ಕೊಳಕ್ಕಾಗಲ್ಲ. ನೀವು ಒಳ್ಳೆ ಚಿತ್ರ ಮಾಡಿ ನಿಮಗೆ ಕಾನ್ಫಿಡೆಂಟ್ ಬಂದರೆ ನೀವು ಮಾಡ್ತೀವಿ ಅಂದರೆ ನಮ್ದೇನು ಅಭ್ಯಂತರ ಇಲ್ಲ. ಇರೋ ವಿಷಯನ ನಿಮ್ಗೆ ಹೇಳ್ತೀವಿ. ಇವತ್ತಿನ ದಿವಸ ಬಿಸ್ನೆಸ್ ಇಲ್ಲ, ಯಾರೂ ಮುಂದೆ ಬರಲ್ಲ, ಅಡ್ವಾನ್ಸ್ ಕೊಡಲ್ಲ, ಏನೋ ಮಾಡಲ್ಲ. ಕೊನೆಗೆ ಯಾವ ಮಟ್ಟಕ್ಕೆ ಬಂದಿದೆ ಇವತ್ತು ಅಂತ ಹೇಳಿದರೆ, ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಹೇಳಿದರೆ ಮೊದಲು ಸಿನಿಮಾ ಥಿಯೇಟ್ರಿಗೆ ಬಾಡಿಗೆ ಕೊಟ್ಬಿಟ್ಟು ಪಿಕ್ಚರ್ ರಿಲೀಸ್ ಮಾಡೋದು. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕೆಂದರೆ ಇದೆಲ್ಲ ಯಾಕೆಂತ ಹೇಳಿದ್ರೆ, ಈಗ ಹೊಸಬ್ರು ಬಂದು ಅನುಭವ ಇಲ್ದಾನೆ, ಮತ್ತು ಕಥೆ ಸರಿಯಾಗಿ ಮಾಡ್ತಾನೆ, ಇದೆಲ್ಲ ಮಾಡ್ತಾನೆ. ಹಿಂದೆ ಎಲ್ಲರೂ ಮಾಡೋದು. ಇವಾಗ ರಾಜ್ಕುಮಾರ್ ಅವರು 206 ಚಿತ್ರಗಳು ಮಾಡಿದ್ರು. 206 ಚಿತ್ರಗಳಲ್ಲಿ ಒಂದು 10% ಫೇಲ್ಯೂರ್ ಆಗಿರ್ಬೋದಾ? ಅಷ್ಟೇ. ಫೇಲ್ಯೂರ್ ಅಂದ್ರೇನು? ದುಡ್ಡು ಬಂದಿದೆ, ಲಾಭ ಬಂದಿಲ್ಲ ಅಷ್ಟೇ, ಅದು ಫೇಲ್ಯೂರು. ಇವತ್ತು ಫೇಲ್ಯೂರ್ ಅಂದ್ರೆ ಹಾಕಿದ್ದು ₹1 ಬರಲ್ಲ, ಹಾಕಿದ್ದು ₹1 ಬರಲ್ಲ, ಆ ಮಟ್ಟದಲ್ಲಿದೆ. ಯಾಕೆಂದ್ರೆ ಆವಾಗ ಹಂಗೆ ಕತೆ ಮಾಡೋರು, ಕೂತ್ಕೊಳ್ಳೋರು, ಅದಕ್ಕೆ ತಿಂಗಳಾನ್ಗಟ್ಲೆ ಒಂದು ಶ್ರಮ ವಹಿಸೋರು, ಡೈರೆಕ್ಟ್ರು ಕೂತ್ಕೊಳ್ಳೋರು, ಮ್ಯೂಸಿಕ್ ಡೈರೆಕ್ಟರ್ ಕೂತ್ಕೊಳ್ಳೋರು, ಆರ್ಟ್ ಡೈರೆಕ್ಟರ್ ಕೂತ್ಕೊಳ್ಳೋರು, ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಕೊನೆಗೆ ಒಂದು ರೂಪಕ್ಕೆ ಬರ್ತಾ ಇತ್ತು. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಸರ್. ಇವತ್ತು ಹೆಂಗೆ ಬಂದ್ಬಿಟ್ಟಿದೆ ಟೆಕ್ನಾಲಜಿ ಅಂದರೆ, ಇವತ್ತು ನಾನು ಮನಸ್ಬಿಟ್ಟು ನನ್ನ ಜೋಬ ದುಡ್ಡಿದ್ರೆ ನಾಳೆ ಪಿಕ್ಚರ್ ಮಾಡ್ಬೋದು. ಯಾರೋ ಬರ್ತಾರೆ ಕತೆ ಇಟ್ಕೊಂಡು, ಕತೆನ ಚೆನ್ನಾಗಿದೆ, ಅವ್ರೇನು ಹೇಳ್ತಾರೆ, ನಮಗೆ ಅಷ್ಟು ಏರಿಯಾ ಇದೆ, ಇಷ್ಟು ಏರಿಯಾ ಇದೆ, ಸೇಲ್ ಆಗುತ್ತೆ, ಟಿವಿಗೆ ಹೋಗುತ್ತೆ, ಕೊನೆಗೆ ಎಲ್ಲೂ ಹೋಗಲ್ಲ. ನಾನು ಇವತ್ತು ನಾನು ಕೇಳ್ಕೊಳ್ತೀನಿ, ಚಿತ್ರರಂಗ ನಂಬಿಕೊಂಡು ದಯವಿಟ್ಟು ಹಣ ಹಾಕಬೇಡಿ. ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಇವತ್ತೇನೋ ದರ್ಶನು ಅಥವಾ ಸುದೀಪು,
ಅವ್ರ ಚಿತ್ರಗಳು ಇವತ್ತು ಕೆಲವು ಕಷ್ಟ ಇದೆ, ಹ್ಮ್ ಅದನ್ನು ನೋಡ್ಕೊಂಡು ಮಾಡಿ ಹ್ಮ್. ಸಣ್ಣ ಚಿತ್ರಗಳಿಗೆ ಹ್ಮ್. ಜನ ಥಿಯೇಟ್ರಿಗೆ ಬರ್ತಾರೆ. ಹ್ಮ್ ಹ್ಮ್ ಇದು ನಾನು ಹೇಳೋದು ಬರೀ ಕರ್ನಾಟಕ ಅಲ್ಲ, ಸರಿ. ಎಲ್ಲ ಆಂಧ್ರ, ಕೇರಳ ಎಲ್ಲ. ಈಗ ಕೇರಳದಲ್ಲಿ ಒಂದು ಸ್ವಲ್ಪ ಈ ಕತೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಹ್ಮ್ ಅದೊಂದು ಸ್ವಲ್ಪ ಪರವಾಗಿಲ್ಲ ಕೇರಳ ಹ್ಮ್ ಬಿಟ್ಟರೆ ಇನ್ಯಾವ ರಾಜ್ಯದಲ್ಲೂ ಕೂಡ ಸಿನಿಮಾಗೆ ಬೆಲೆ ಇಲ್ಲ. ಸಿನಿಮಾದ ಹಾಕಿದ ದುಡ್ಡು ವಾಪಸ್ ಬರ್ತಾರೆ. ದರ್ಶನ್ ಅವ್ರು ವಾಪಸ್ ಬರ್ಬೋದಾ, ಚಾನ್ಸಸ್ ಇದೆಯಾ? ಅಲ್ಲ ಅದು ನ್ಯಾಯಾಲಯ ಸಂಬಂಧಪಟ್ಟಿದ್ದು. ಯಾಕೆಂತಂದ್ರೆ ಅದನ್ನು ನಾವು ಸಿನಿಮಾ ಇಂಡಸ್ಟ್ರಿ ಕೆಳಗೆ ಅಲ್ಲ ಬಂದರೆ 4 ಜನ ಪ್ರೊಡ್ಯೂಸರ್ಗೆ ಒಳ್ಳೇದಾಗುತ್ತೆ, ಬಂದ್ರೆ ಒಳ್ಳೇದು. ಒಳ್ಳೇದಾಗುತ್ತೆ. ನಮಗೇನು ನೋಡಿ, ನಮ್ಗೆ ಯಾರ ಮೇಲೂ ಏನಿದೆ, Correct. ನೀವು ಏನೋ ಒಂದು ತಪ್ಪಾಗಿದೆ, ಹ್ಮ್. ಆಗಿದ್ದಕ್ಕೆ ಈಗ ಅವರು ಪಶ್ಚಾತ್ತಾಪ ಪಟ್ಟಿದ್ದಾರೆ, ಹೌದು. ಸಾಕು. ಹ್ಮ್. ಬಂದರೆ ಖಂಡಿತ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗುತ್ತೆ ಅನ್ನೋದು ನನ್ನ ಭಾವ.